ಜನಗಳು ನಿನ್ನ ಎಷ್ಟು ಕನ್ಫ್ಯೂಸ್ ಮಾಡ್ತೀರಾ? ನೀಟ್ ಎಕ್ಸಾಮು, ಸೋನಂಗ್ ವ್ಯಾಂಚಿಂಗು, ಪ್ರೊಟೆಸ್ಟು, ಒಬ್ಬ ಹೇಳ್ತಾನೆ ಇವನು ರೈಟ್ ವಿಂಗು, ಇನ್ನೊಬ್ಬ ಹೇಳ್ತಾನೆ ಇವನು ಲೆಫ್ಟ್ ವಿಂಗು, ಇನ್ನೊಬ್ಬ ಹೇಳ್ತಾನೆ ಇವನು CJP, BJP, ಕಾಂಗ್ರೆಸ್. ನಿಮ್ಮನ್ನ ಲಕ್ಷಾಂತರ ಜನ, ಸಾವಿರಾರು ಜನ ಫಾಲೋ ಮಾಡ್ತಿರೋದೇನಕ್ಕೆ? ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡ್ತೀರಾ, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀರಾ ಅಂತಲ್ಲ ತಾನೆ? ಓಕೆ, ಐ ಅಗ್ರಿ, ನೀವು ಮಾಡ್ತಿರೋದು ಕರೆಕ್ಟ್. ಏನೋ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ. ಇನ್ಫಾರ್ಮೇಶನ್ ಕೊಡೋದ್ರ ಜೊತೆ ಸೊಲ್ಯೂಷನ್ ಕೊಡಿ ಅಲ್ವಾ? ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿನ ಇಳಿಸೋದಕ್ಕೆ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು, ಪ್ರೊಟೆಸ್ಟ್ಗಳು ಮಾಡಬೇಕು, ಸ್ಟೂಡೆಂಟ್ಸ್ಗಳು, ಯೂತ್ಸ್ಗಳು ಎಲ್ಲ ಬೀದಿಗೆ ನಿಂತು ಹೋರಾಟ ಮಾಡಬೇಕು. ಇದು ಪ್ರಜಾಪ್ರಭುತ್ವ. ಇದೆಲ್ಲ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಎಲ್ಲ ಸೊಲ್ಯೂಷನ್ ಮಾತ್ರ ಕೊಡ್ತಿಲ್ಲ. ಕಣ್ಣು ಮುಂದೆ ಇದೆ ಸೊಲ್ಯೂಷನ್. ಯಾಕೆ ಹೇಳಿ ಅಲ್ವಾ? ಇನ್ಫಾರ್ಮೇಶನ್ ಜೊತೆ ಇದನ್ನು ಹೇಳಿ ಅಲ್ವಾ? ಇದೇ ವಿಚಾರದ ಬಗ್ಗೆನೇ ಅಲ್ವಾ ಉಪೇಂದ್ರ ಅವರು ಅವ್ರ ಪಕ್ಷದ ಬಗ್ಗೆ ಮಾತಾಡ್ತಿದ್ದು? ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ, ರೈಟ್ ಟು ರೀಕಾಲ್ ಬರಬೇಕು, ನಮ್ಮ ಪಕ್ಷದ ಉದ್ದೇಶನೇ ಅದು. ಅವ್ರು ಅದನ್ನ ಹೇಳಿದಾಗ ನಗಾಡಿದ್ರಿ. ಎಷ್ಟೋ ಯೂಟ್ಯೂಬರ್ಸ್ ಆಗ್ಬೋದು, ಮೀಡಿಯಾದವ್ರು ಆಗ್ಬೋದು, ಇದು ವರ್ಕ್ ಆಗಲ್ಲ ಅಂತಂದ್ರಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರಿ? ಅವ್ರು ಮೊಬೈಲಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಅವ್ರು ಜನಗಳಿಗೆ ಜಾಗೃತಿ ಮೂಡಿಸ್ತೀನಿ, ಜನಗಳಿಗೆ ಅವ್ರ ವಿಚಾರಗಳನ್ನ ತಿಳಿಸ್ತೀನಿ ಅಂತಂದ್ರೆ ಆಗಲ್ಲ. ಬೀದಿಗೆ ಇಳಿಬೇಕು ಅಂತ ಈಗ ನೀವುಗಳು ಮಾಡ್ತಿರೋದೇನು? ಯಾವ್ದ್ರ ಮುಖಾಂತರ ಜನಗಳಿಗೆ ಇದು ಅವ್ನ್ ಸರಿ, ಇವನ್ ತಪ್ಪು, ಇವನ್ ಸರಿ, ಇವನ್ ತಪ್ಪು ಅಂತ ಅಂದ್ಬಿಟ್ಟು ಜನಗಳ ಮನಸ್ಸಲ್ಲಿ ಜಾಗೃತಿ ಮೂಡಿಸ್ತಾ ಇದೀರಾ ನೀವು? ಅದೇ ಮೊಬೈಲ್ ಇಂದಾನೆ ತಾನೆ. ಇವಾಗ ತುಂಬಾ ಜನ ಮೈಂಡಲ್ಲಿ ಬರ್ಬೋದು, ಪ್ರೊಟೆಸ್ಟ್ ನಡೀತಾ ಇರೋದು ಡೆಲ್ಲಿಲಿ ಅಂತ. ಈ ಕರ್ನಾಟಕ ಪೊಲಿಟಿಕ್ಸ್ಗೂ ಡೆಲ್ಲಿಗೂ ಏನ್ ಸಂಬಂಧ ಅಂತ. ಕರ್ನಾಟಕದಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದಾವೆ, ಇದಕ್ಕಿಂತ ತುಂಬಾ ಇದೆ ಹೇಳ್ಬೇಕು ಅಂತಂದ್ರೆ. ಅವತ್ ಯಾರು ಈ ತರ ಪ್ರೊಟೆಸ್ಟ್ ಮಾಡಿಲ್ಲ. ನೀವು ರಾಜೀನಾಮೆ ಕೊಡ್ಲೇಬೇಕು, ನೀವು ರಾಜೀನಾಮೆ ಕೊಡ್ಬೇಕು ಅಂತ ಯಾರು ಪ್ರೊಟೆಸ್ಟ್ ಮಾಡಿಲ್ಲ, ಹಂಗ ಯಾರು ಕೂಡ ಕೇಳೂ ಇಲ್ಲ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಾದ್ರೂ ಒಂದು ಬದಲಾವಣೆ ಆಗಲಿ. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಜನಗಳಿಗೆ ನೀವು ಏನು ಕೊಡಲ್ಲ, ಹಣ, ದುಡ್ಡು, ಕಾಸು ಏನೂ ಇಲ್ಲ. ಇನ್ಫಾರ್ಮೇಶನ್ ಕೊಡ್ತೀರಲ್ವಾ, ಅದ್ರ ಜೊತೆ ಸೊಲ್ಯೂಷನ್ ಕೊಡಿ. ಸೊಲ್ಯೂಷನ್ ಕಣ್ ಮುಂದೆಲ್ಲೇ ಇದೆ, ಅದು ನಿಮಗೂ ಗೊತ್ತು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಇಂದು